ಹೇ ಗೈಸ್, ಇವತ್ತು ಕನ್ನಡದಲ್ಲಿ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಇವತ್ತು ನಾವು ಕೇರಳ ಡಿಶ್ ಎಲೆಯಪ್ಪ ಮಾಡ್ತೀವಿ. ಅದಕ್ಕೆ ಕೋಕೋನಟ್, ಜಾಗ್ರಿ ಮತ್ತು ಇದು ಬಂದು ಗೋಧಿ ಹಿಟ್ಟು ಬರುತ್ತೆ. ಸೊ ನಾವು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡಬೇಕು. ಸೊ ಇದರಲ್ಲಿ ಎಲೆಯಿಂದ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಲೆ ತೊಗೊಂಡು ಸ್ವಲ್ಪ ನೀರು ಕೈಗೆ ಹಾಕಿ ಇದನ್ನು ಚೆನ್ನಾಗಿ ಬಾಳೆ ಎಲೆ ಒಳಗಡೆ ಪ್ರೆಸ್ ಮಾಡಬೇಕು. ಚೆನ್ನಾಗಿ ಪ್ರೆಸ್ ಮಾಡಿಕೊಡ್ಬೇಕು. ಸ್ವಲ್ಪ ನೀರು ಹಾಕಿ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಸೊ ಆ ಥರ ಪ್ರೆಸ್ ಮಾಡ್ತಾನೆ ಸ್ವಲ್ಪ ದೊಡ್ಡದಾಗಿರಬೇಕು, ಜಾಸ್ತಿ ಗಟ್ಟಿ ಆಗಬಾರ್ದು. ಗಟ್ಟಿ ಆದರೆ ನಾವು ತಿನ್ನೋಕ್ಕೂ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಅದರೊಳಗಡೆ ಕರೆಕ್ಟಾಗಿ ತೆಂಗಿನಕಾಯಿ ಮತ್ತು ನಾವು ಬೆಲ್ಲ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಇದು ಮಾಡಿಕ್ಕಿದ್ವಲ್ವ, ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಡ್ಬೇಕು ಇದರೊಳಗಡೆ. ಸೊ ಇವಾಗ ನಮ್ಮಮ್ಮ ಅದನ್ನು ಮಾಡ್ತಿದ್ದಾರೆ. ಇವಾಗ ತೆಂಗಿನಕಾಯಿ ಸ್ಪ್ರೆಡ್ ಮಾಡ್ತಿದ್ದಾರೆ. ತೆಂಗಿನಕಾಯಿ ಹಾಕಿ ಮತ್ತು ಬೆಲ್ಲ ಹಾಕಿ ಕರೆಕ್ಟಾಗಿ ಅದನ್ನು ಮಾಡಿ. ಸೊ ಸ್ವಲ್ಪ ಜಾಸ್ತಿ ಸ್ವೀಟ್ಸ್ ಬೇಕಾಗಿರೋರಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬೋದು, ನಾವು ಕಡಿಮೆನೇ ಹಾಕ್ತೀವಿ. ಸೊ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಸೊ ಕರೆಕ್ಟಾಗಿ ಫೋಲ್ಡ್ ಮಾಡಿಕ್ಬೇಕು, ಇಲ್ಲಾಂದರೆ ಅದು ಬಿಸಿ ಆದರೆ ಅದು ಲೀಕ್ ಆಗುತ್ತೆ. ಸ್ವಲ್ಪ ನಾವು ಜಾಗ್ರಿ ಎಲ್ಲ ಹಾಕಿದ್ವಿ ಅಲ್ವಾ, ಇದೆಲ್ಲ ಸ್ವಲ್ಪ ಲೀಕ್ ಆಗುತ್ತೆ ಮೆಲ್ಟ್ ಆಗಿ. ಸೊ ಅದಕ್ಕೆ ಕರೆಕ್ಟಾಗಿ ಹಾಕಿ ಸೊ ನಾವು ಒಂದು 25 ಮಿನಿಟ್ಸ್ ಕರೆಕ್ಟಾಗಿ ನಾವು ಇಡ್ಲಿ ಮಾಡ್ತೀವಲ್ಲ ಆ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿ ತೊಗೊಂಬಂದಿದ್ವಿ. ಸೊ ಎಷ್ಟು ಜ್ಯೂಸಿಯಾಗಿ, ಎಷ್ಟು ಸ್ವೀಟಾಗಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಳಗಡೆ ನೋಡಿ ಎಷ್ಟು ಜ್ಯೂಸಿಯಾಗಿ ಬೆಲ್ಲ ಎಲ್ಲ ಮೆಲ್ಟಾಗಿ ಕೊಬ್ಬರಿ ಜೊತೆ ಸೇರೋವಾಗ ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿಬಿಟ್ಟು ನಿಮಗೆಲ್ಲ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಅಷ್ಟೇ ಇವತ್ತು. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಇಟ್ಸ್ ಬಾಯ್ ಫ್ರಮ್ ವರ್ಷಾ.